ಮನೆಗೆ ಹೋಗಪ್ಪ, ಮುಂದಿನ ಕಾರ್ಯ ನಾನು ಮಾಡ್ತೇನೆ. ಮನೆಗೆ ಹೋಗು ಅಂತನ್ನೋದಕ್ಕೆ ಅವನಿಗೆ ದುಃಖ ಆಗ್ಲಿಕ್ಕೆ, ಓ ನನ್ನ ಪುಣ್ಯ ಕಡಿಮೆ ಆಯಿತು, ಅದಕ್ಕೆ ಕೃಷ್ಣ ನನಗೆ ಮನೆಗೆ ಕಳಿಸ್ಲಿಕ್ಕೆ. ಅಂದ್ರೆ ಒಂದು ಮಾತು ಹೆಂಗಿದೆ ಅಂತಂದ್ರೆ, ನಮಗ ದೇವರ ಮಹಿಮಾ ಕೇಳೋದು ಕಡಿಮೆ ಆಗ್ಲಿಕ್ಕೆ ಅಂದ್ರೆ ಪುಣ್ಯ ಕಡಿಮೆ ಆಗ್ಯದ, ದೇವರ ಮಹಿಮೆ ಕೇಳೋದು ಹೆಚ್ಚಾಗ್ಯದ ಅಂದ್ರೆ ಪುಣ್ಯ ಅದ, ಕೇಳೋದು ಕಡಿಮೆ ಆಗ್ಲಿಕ್ಕೆ ಅಂದ್ರೆ ಪುಣ್ಯ ಮುಗಿದದ ಅಂತ ನಾವು ತಿಳಿಯಬೇಕು. ಅದಕ್ಕಾಗಿ ಪುಣ್ಯ ಕಡಿಮೆ ಆಕೋತ ಬರ್ಲಿಕ್ಕೆ, ಖರೆ ಪುಣ್ಯ ಹೆಚ್ಚಾಗಬೇಕು. ಯಾಕೆ ಪುಣ್ಯ ಕಡಿಮೆ ಆಗ್ಲಿಕ್ಕೆ ಅಂದ್ರೆ 11:25 ಆಯ್ತು, ಅದಕ್ಕೆ ಪುಣ್ಯ ಕಡಿಮೆ ಆಗ್ಲಿಕ್ಕೆ, ಮತ್ತೊಂದು ಏನು 11:25 ಆಯ್ತು, ಪುಣ್ಯ ಕಡಿಮೆ. ಈ ಪುಣ್ಯ ಕಡಿಮೆ ಆಕೋತ ಬಂದದ್ದಕ್ಕೆ ಅಕ್ರೂರ ಮನೆಗೆ ಹೋದ. ಈ ಕಡೆಗೆ ದೊಡ್ಡದಾದ ಮಲ್ಲ ಯುದ್ಧದ ಕ್ರೀಡಾಂಗಣ, ಇಬ್ಬರು ಇದ್ದಾರೆ, ಚಾಣೂರ ಮುಷ್ಟಿಕ. ಮಧ್ಯದೊಳಗೆ ದೊಡ್ಡದಾದ ಸಿಂಹಾಸನದ ಮೇಲೆ ಕಂಸ ಕುಳಿತಾನ, ಅವರ ಈ ಬಾಜುಕ ಇಬ್ಬರು ನಿಂತಿದ್ದಾರೆ. ಚಾಣೂರ ಮುಷ್ಟಿಕರನ್ನ ನೋಡಿದರೆ ಒಬ್ಬೊಬ್ಬರಿಗೆ 1000 ಆನೆ ಬಲ ಅದ ಅಂಥವ್ರು. ಅಂದ್ರೆ ಕೃಷ್ಣನಿಗೆ ದಮನ ಮಾಡಬೇಕು ಅಂತ ಅವರಿಬ್ಬರನ್ನು ತಯಾರು ಮಾಡಿದ್ದ, ದಮನ ಮಾಡಿ ಅವರಿಬ್ಬರನ್ನು ತಯಾರು ಮಾಡಿದ್ದ. ಕಂಸನಿಗೆ ಉನ್ಮತ್ತತನ ಯಾಕೆ ಬಂದಿತ್ತು? ನನಗೆ ಇಬ್ಬರು ಮಲ್ಲರು ಇದ್ದಾರೆ, ನನಗೆ ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಉನ್ಮತ್ತತನ ಬಂದಿತ್ತು. ಕೃಷ್ಣ ಬಲರಾಮ ಇಬ್ಬರಿಗೂ 8 ವರ್ಷ. ದೊಡ್ಡದಾದ ರಣರಂಗ ಶಾಲೆ. ಕೃಷ್ಣ ಬಲರಾಮನನ್ನ ಈ ಕಡೆ ಯಾದವರು ನೋಡ್ಲಿಕ್ಕಂತಾರೆ, ಕಂಸನ ಪಕ್ಷದವರು ನೋಡ್ಲಿಕ್ಕಂತಾರೆ. ಇವರಿಬ್ಬರಿಗೂ 1000 ಆನೆ ಬಲ, ಎತ್ರ ಅಸಾಮಿಗಳು. ಬಂದವರು ಏನಂದ್ರು, ಈ ಸಣ್ಣ ಹುಡುಗರ ಜೊತೆ ಯುದ್ಧ ಮಾಡಿ ಈ ಗೆದ್ರೆ ಇವ್ರಿಗೆ ಏನು ಬೆಲೆ ಬರ್ತದ? ಏನು ಬೆಲೆ ಬರ್ತದೆ? ಏನು ಬೆಲೆ ಬರಲ್ಲ. ಹೌದೇನು? ಸೆಂಚುರಿ ಹೊಡೆಯುವ ಬ್ಯಾಟ್ಸ್ಮನ್ ಔಟ್ ಮಾಡಿದ್ರೆ ಬಾಲರಿಗೆ ಬೆಲೆ ಅದ. ಬಾಲ್ ಹಾಕೋವನಿನ್ನ ಔಟ್ ಮಾಡಿದ್ರೆ ಅವ 2 ರನ್ ಹೊಡಿತಾನೆ, ಅವನು ಔಟ್ ಮಾಡಿ ನೀ ಏನು ಮಾಡವ? ಅವ ಮೊದಲಿಗೆ 100 ಗಂಟೆ ಹೊಡೆದು 300 ರನ್ ಮಾಡಿಟ್ಟಾರ, ಅವ್ರನ್ನ ವಿಕೆಟ್ ತಗೊಳ್ಳಿಲ್ಲ, ಕೊನೆಗೆ ಯಾವುದೋ ಒಂದು ತೊಗೊಂಡ್ರೆ ಅವನಿಗೆ ಕಿಮ್ಮತ್ತದ. ಹಂಗೆ 8 ವರ್ಷದ ಬಾಲಕರ ಜೊತೆಗೆ ಇವರು ಯುದ್ಧ ಮಾಡ್ತಾರಂದ್ರೆ ಮಾಡುವ ಇವರಿಗೆ ಏನು ಕಿಮ್ಮತ್ತು ಬೆಲೆ ಬರ್ತದ? ಎಲ್ಲ ಜನರು ಮಾತಾಡಿದರು. ಚಾಣೂರ ಮುಷ್ಟಿಕ 1000 ಆನೆ ಬಲ ಇದ್ರೂ ಕೃಷ್ಣ ಬಲರಾಮ ಅವರಿಬ್ಬರನ್ನ ಎಡಗೈಲೆ ಎತ್ತಿದ್ರಂತ, ಬಲಗೈಲೆ ಅಲ್ಲ. ಬಾಲ ಮಲ್ಲಕರ ಚೂರ್ಣಿತ ಭಾಸ್ವನ್ ನಾರಿಕೇಲ ತುಲನಾಂಸ ಜಗಾಮ. ನಾರಿಕೇಲ ಅಂದ್ರೆ ತೆಂಗಿನಕಾಯಿ. ತೆಂಗಿನಕಾಯಿ ಹೆಂಗೆ ಎತ್ತಬೇಕು ಹಂಗೆ ಎತ್ತಿದ್ರಂತ. ಅಲ್ರಿ 1000 ಆನೆ ಬಲ ಅದ. ಹೌದು, ಇವನಿಗೆ 1000 ಆನೆ, ಇವನಿಗೆ ಅನಂತ ಪಟ್ಟ ಬಲ ಅದಲ್ಲ ಕೃಷ್ಣಗೆ. ಹೌದ್ರಿ, ಕೃಷ್ಣ ಸರ್ವಜ್ಞ, ಅನಂತ ಪಟ್ಟ ಬಲ ಅದ. ಬಲರಾಮ ಕೃಷ್ಣನ ಶುಕ್ಲಕೇಶ ಆವೇಶ ಇದೆ ಒಂದು, ಇಡೀ ಬ್ರಹ್ಮಾಂಡವನ್ನ ಸಾಕ್ಷಿ ಕಾಲಿನಂತೆ ಹೊತ್ತವರು ಶೇಷದೇವರು. ಇಬ್ಬರಿಗೂ ಬಲ ಅದ, ಅದಕ್ಕೆ ಎಡಗೈಲೆ ಎತ್ತಿದ್ರು. ಅಲ್ಲಿ ಎಡಗೈಲೆ ಯಾಕೆ ಎತ್ತಬೇಕು, ಬಲಗೈಲೆ ಎತ್ತಲಿ? ಹೌದಿಲ್ಲ, ನಮ್ಮಲ್ಲಿ ಏನಾರೇ ಪುಣ್ಯದ ಕೆಲಸದ ಬಗ್ಗೆ ಲಿಸ್ಟ್ ಮಾಡೋ ಮುಂದಾಗ ಬರೀತಿರ್ತಾರೆ. ಕೆಲವೊಬ್ಬರಿಗೆ ಅಕ್ಷರ ದುಂಡಾಗ್ತಾವ, ಆದ್ರೆ ಅವ್ರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇರ್ತಾರೆ. ಹಿಂಗಾಗಿ ಅವ್ರಿಗೇನಂತಾರೆ, ಕೊನೆಗೆ ಶ್ರೀಕಾರನೇ ಬಲಗೈಲಿ ಹಾಕು, ಉಳಿಕಿದ್ದೇನಾರೇ ಮಾಡು ಅಂತಾರೆ. ಹೌದಾಗಿಲ್ಲ, ಶ್ರೀಕಾಯ ಏನಾರೇ ಬಲಗೈಲಿ ಹಾಕಂತ. ಅಂತದ್ದು ಮೊದಲಿಗೆ ಬಲಗೈಯಿಂದ ಸ್ವಲ್ಪ ಎತ್ತಿ ಆಮೇಲೆ ಎಡಗೈಲಿ ಎತ್ತಬೇಕಾಗಿತ್ತು. ಎಡಗೈಲೇ ಯಾಕೆ ಎತ್ತಿದ್ರು ಬಲಗೈಯಿಂದ ಯಾಕೆ ಎತ್ತಲಿಲ್ಲ ಅಂತಂದ್ರೆ, ಯಾವಾಗೇ ಆಗಲಿ ಅದು ಸಣ್ಣ ಉಂಡಿನೇ ಇರ್ತದೆ, ಬೇಸನ್ ಉಂಡಿ ಕರಗಿ ಬಿಟ್ಟಿರ್ತದೆ ಬಿಸಿಲಿಗೆ, ಅರ್ಧ ಈ ಕಡೆ ಇರ್ತದೆ ಅರ್ಧ ಆ ಕಡೆ ಇರ್ತದೆ. ಆ ಸಣ್ಣ ಉಂಡಿಯನ್ನೇ ಎಡಗೈಲಿಗೆ ಇಳಿಸಿ ಹೋಗಿರ್ತಾರೆ ವಧುವರರ ಮುಂದೆ. ಹಾಗಾದ್ರೆ ವಧುವರರ ಮುಂದೆ ಯಾಕೆ ಎಡಗೈಲಿಗೆ ಇಳಿಸ್ತಾರೆ? ಮುಂದೆ ಇವರಿಗೆ ಯಾವ ದೃಷ್ಟಿಗಳು ಆಗಬಾರದು, ಜೀವನ ಸುರಳಿತ ನಡೀಲಿ ಅಂತ ಅನ್ನೋ ಅರ್ಥದೊಳಗೆ ಇಳಿಸ್ತಾರೆ. ಅದಕ್ಕೆ ಕಂಸ ನರಕಕ್ಕೆ ಹೋಗ್ಬೇಕಾಗಿದೆ, ಸುರಳಿತ ಹೋಗ್ಲಿ ಅನ್ನೋದಕ್ಕೆ ಎಡಗೈಲೆ ತೆಂಗಿನಕಾಯಿ ಹೆಂಗ ಚಾಣೂರು ಮುಷ್ಟಿಕನನ್ನ ತೆಗೆದುಕೊಂಡ್ರಂತ ನರಕಕ್ಕೂ ಸುರಳಿತ ಹೋಗ್ಲಿ ಅಂತ. ಹೋಗೋ ಮುಂದಾಗ ಅದೇ ದುಃಖ ಆಗೋದು ಬೇಡ, ಆ ನರಕಕ್ಕರೆ ಸುರಳಿತ ಹೋಗ್ಲಿ. ಹೌದಿಲ್ಲ, ಕೆಲವೊಬ್ರು ಅಂತಾರೆ, ನೀವು ನನಗೆ 10 ಸಲ ಪರೀಕ್ಷೆ ಕೂಡಿಸಿದ್ರು, ನಾ ಹಿಂಗೆ ಮಾಡವ ಅಂತಂದ್ರೆ ಆ ಫೇಲ್ ಆಗೋದು ಸುರಳಿತ ಫೇಲ್ ಆಗುವ, ಆದ್ರೆ ವಿಚಾರ ತಗೊಂಡು ಫೇಲ್ ಆಗಬೇಡ ಅಂತ. ಸುರಳಿತ ಫೇಲ್ ಆಗು, ವಿಚಾರ ತಗೊಂಡು ಫೇಲ್ ಆಗಬೇಡ. ಅದಕ್ಕೆ ಬಾಲಮಲ್ಲಕರ ಚೂನಿತ ಭಾಸ್ವನ್ ನಾರಿಕೇಲ ತುಲನಾಂಶ ಜಗ.
ಹಿಂಗ 1000 ಆನೆ ಬಲ ಇದ್ದವರನ್ನ ಕಂಸನ ಮುಂದೆ ಎತ್ತಿ ಹೋದ್ರೆ ಒಂದು ಅಸ್ಥಿಗಳು ಹುಡುಕಾಡಿದ್ರೆ ಸಿಗಲಿಲ್ಲ. ಅದಕ್ಕಾಗಿ ಹೇಳ್ತಾರೆ, ದೇವರ ಶಕ್ತಿಯ ಮುಂದೆ ಯಾವ ಆನೆಯ ಶಕ್ತಿ, ಯಾವ ದೇವತಾ ಶಕ್ತಿ, ಯಾವ ಮಾಯಾ ಮಾಟ ಮಂತ್ರ ತಂತ್ರ ಅಡಿಕೆ ಬೂದಿ ಮೆಣಸಿನಕಾಯಿ ಗೊಂಬಿ ಏನು ಮಾಡಂಗಿಲ್ಲ. ಯಾರು ಪ್ರತಿನಿತ್ಯದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುತ್ತಾರೆ ಅವರ ಮನೆಗೆ ಯಾವ ಬ್ರಹ್ಮನಿಂದಲೂ ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತ ಬರುತ್ತೆ. ಈ ಮತ್ತು ನಾಮಗಳಿಗೆ ಸಮಾನವಾದ ನಾಮಗಳು ಬೇರೆ ಯಾವುದೂ ಇಲ್ಲ. 1000 ನಾಮಗಳನ್ನು ಉಚ್ಚಾರಣೆ ಮಾಡೋದಾದ್ರೆ ದೇವರ ಅನಂತ ನಾಮಗಳನ್ನು ಉಚ್ಚಾರಣೆ ಮಾಡಿದ ಪುಣ್ಯ ಬರ್ತದೆ. ಅದಕ್ಕಾಗಿ ಅವರಿಬ್ಬರನ್ನು ಸುರಳೀತ ನರಕಕ್ಕೆ ಹೋಗುವಂತೆ ಮಾಡಿ ಕೊನೆಗೆ ಕಂಸನ ದಮನವನ್ನು ಮಾಡಿ ಕೃಷ್ಣ ತಾನು ಇದ್ದಾಗ ರುಕ್ಮಿಣಿಯ ಪತ್ರವನ್ನು ನೋಡಿ ನೇರವಾಗಿ ಭೀಷ್ಮಕ ರಾಜನ ಪಟ್ಟಣಕ್ಕೆ ಬಂದ. ಭೀಷ್ಮಕ ರಾಜರ ಪಟ್ಟಣದೊಳಗೆ ವೈಭವದ ಉತ್ಸವ. ಏನು ವೈಭವದ ಉತ್ಸವ? ಅಪ್ರಾಕೃತಳಾದ ರುಕ್ಮಿಣಿಯನ್ನು ದುಷ್ಟನಾದ ಶಿಶುಪಾಲನಿಗೆ ಕೊಡಬೇಕು ಅಂತ ಉತ್ಸವ ನಡೆದತ್ತು. ರುಕ್ಮಿಣಿಯ ಪತ್ರದ ಪ್ರಕಾರ ಕೃಷ್ಣ ನೇರವಾಗಿ ಬಂದ. ಅವಳು ಗೌರಿ ಭವಾನಿ ಪೂಜೆಯನ್ನು ಮಾಡಿ ಹೊರಗೆ ಬರೋದಕ್ಕೆ ನೇರವಾಗಿ ರುಕ್ಮಿಣಿಯನ್ನು ಕರ್ಕೊಂಡ ದ್ವಾರಕಾಕ್ಕೆ ಹೊಂಟು ಬಿಟ್ಟ. ಯಾರು ಕೃಷ್ಣ ಬಂದು ರುಕ್ಮಿಣಿಯನ್ನು ಕರ್ಕೊಂಡು ಹೋಗ್ತಾರಂತ ಒಳ್ಳೆ ಭಾವನೆ ಇತ್ತು ಅವ್ರಿಗೆ ಕೃಷ್ಣ ಕಾಣಿಸಿದ. ಯಾರು ಕೃಷ್ಣ ಒಳಗೆ ಬರ್ತಾನಂತ ದುರ್ಭಾವನೆ ಇತ್ತು ಅವ್ರಿಗೆ ಕೃಷ್ಣ ಕಾಣಿಸ್ತಿಲ್ಲ. ಕಣ್ಣು ಚಲೋ ಇದ್ದು ಕಾಣಿಸ್ತಿಲ್ಲ. ನೋಡ್ರಿ, ಕಣ್ಣು ಚಲೋ ಇರ್ತವೆ, ಕಣ್ಣು ಚಲೋ ಇರ್ತವೆ. ಅವ್ರ ಪರ್ಸ್ನಾಗೆ ಅವ್ರ ಮನೆ ಕಿರಿತಾ ಇರ್ತದೆ, ಕಾಣಿಸಂಗಲ್ಲ. ಎಲ್ಲಿ ಹೋಗಿರಂಗ ಅಲ್ಲೇ ಇರ್ತದೆ ಮೂಲ್ಯಾಗ. ಯಾಕೆ? ಆದ್ರೆ ಆ ಪರ್ಸನೊಳಗೆ ಏನು ಕೀಲಿಕಾಯಿ ಇಟ್ಟಾರಲ್ಲ, ಆ ಕೀಲಿಕಾಯಿ ಮೇಲೆ ಉಡಿ ತುಂಬಿದ ಕಣ ತುರುಕಿರ್ತಾರೆ. ಹಿಂಗಾಗಿ ಅದು ಏನು ಕೈ ಆಡಿಸಿದ್ರು ಸಿಗುತ್ತಿರಂಗಿಲ್ಲ. ಕೊನೆಗೆ ಹೊಸ ಡಾಬ್ ಹೊಡೆದಾಗ ಅಲ್ಲೇ ಇರ್ತದೆ. ಎಲ್ಲಿ ಹೋಗಾಗ ಅಲ್ಲೇ ಎಲ್ಲಿ ಹೋಗ. ಯಾವುದೇ ತಗೋರಿ, ಯಾರ ಭಾವನಾ ಉತ್ತಮ ಇರ್ತದ ಆ ಕೆಲಸ ಉತ್ತಮನೇ ಆಗ್ತದೆ. ಕೋಟಿಗಟ್ಟಲೆ ದುಡ್ಡಿದ್ದು ಭಾವನಾ ಸರಿ ಇದ್ದಿದ್ದಿಲ್ಲ ಅಂತ ಆದ್ರೆ ಅವರದ್ದು ಯಾವ ಕಾರ್ಯಗಳು ಉತ್ತಮ ಆಗಲ್ಲ. ಇಲ್ಲಿ ಮಾಡಿದ ಅಡಿಗೆ ಅವರೇ ಅವ್ರ ಮನೆಗೆ ಬಂದಿರ್ತಾರೆ. ಇಲ್ಲಿ ಅಡಿಗೆ ಭಾರಿ ಆಗಿರ್ತದೆ, ಅವ್ರು ಅಂದಿರ್ತಾರೆ, ನಿನ್ನೆ ಅವ್ರ ಮೇನಾಗ ಏನು ಅಡಿಗೆ ಮಾಡಿ ಅಲ್ವಾ, ಅವ್ರಿಗಿಂತ ನಮ್ಮ ಮನೆ ಡಬಲ್ ಆಗ್ಬೇಕು ನೋಡು ಅಂತ ಅಂದಿರ್ತಾರೆ. ಯಾಕೆ? ಅವ್ರು 2000 ಕೊಟ್ಟಾರಲ್ಲ, ನಾನು 4000 ಕೊಡ್ತೇನೆ. IPL ಹರಾಜಿದ್ದಂಗೆ ಭಾರಿ ಆಗ್ಬೇಕು. ಅಲ್ಲೇ ಒಗ್ಗರಣೆ ಹೊತ್ತು ಬಿಟ್ಟಿರ್ತದೆ, ಯಾವುದು ಹೊತ್ತಂಗಿಲ್ಲ, ಒಗ್ಗರಣೆನೇ ಪೂರ ಹೊತ್ತು ಬಿಟ್ಟಿರ್ತದೆ. ಒಂದು ಪಾಯಸ ಹೊತ್ತದ 2ನೇ ರೌಂಡ್. ಅಲ್ಲೇ ಒಗ್ಗರಣೆ ಪಲ್ಯದ ಹಾಕಿದ್ರು ಪಲ್ಯನೂ ಹೊತ್ತಿದಂಗೆ, ಚಟ್ನಿಗೆ ಹಾಕಿದ್ರು ಹೊತ್ತಿದಂಗೆ. ಆರಂಭದಾಗ ಹೊತ್ತಿದ್ದು ಬಾಯಿ ಹಾಕೊಂಡ್ಬಿಟ್ರೆ ಮುಗಿ ತನಕ ಏನು ಅಂತಾರೆ, ಹೆಂಗರೆ ಬಾಯಿ ಹಾಕೋಬೇಕು ಗೊತ್ತಿಲ್ಲ. ಮಂಗಳರೆ ಆಗ್ಯದ, ಬಾಯಿ ಹಾಕೊಂಡಿದ್ದಾರೆ, ಬರೀ ಹೊತ್ತಿದ್ದದ. ಈ ಕಡೆ ನಾಲಿಗೆರೆ ಕೆಟ್ಟು ಹೋಗ್ಯದ. ಇನ್ನು 4 ದಿನದ ವ್ರತ ಬರ್ತದ, ನಾಲಿಗೆ ಗತಿ ಏನು, ಒಂದು ತಿಂಗಳು ಹೆಂಗೆ ಕರೆಯೋದು, ಇವೆಲ್ಲ ಚಿಂತೆ. ಹಾಗಾದ್ರೆ ಭಾವನಾ ಉತ್ತಮ ಇರ್ಲಾರ್ದಕ್ಕೆ ಯಾರಿಗೂ ದೇವರು ಒಳ್ಳೆಯದನ್ನ ಮಾಡಿಕೊಡಂಗಲ್ಲ. ಒಬ್ಬರು ಸಾಮಾನ್ಯರು ಇರ್ತಾರೆ, ಭಾವನಾ ಕೃಷ್ಣ ಹೆಂಗ ಒಳಗ ಬರ್ತಾನ ನೋಡುವವರಿಗೆ ಯಾವ ಜನ್ಮದವರೆಗೂ ದರ್ಶನ ಇಲ್ಲ. ನೇರವಾಗಿ ರುಕ್ಮಿಣಿಯನ್ನ ಕರ್ಕೊಂಡ ದ್ವಾರಕಾಕ್ಕೆ ಬಂದ. ಯಾದವರಲ್ಲೇನೆ 2 ಪಕ್ಷಗಳಾದವು. ವಿಷಯಗಳು ಬಹಳಷ್ಟವ. 2 ಪಕ್ಷಗಳು ಏನು? ವರಪಕ್ಷದವರೇ 2 ಪಕ್ಷದವರಾದರು. ಏನು? ವರಪಕ್ಷದವರೇ ಭಾಗವತ್ ಹೇಳ್ತದ, ಜೀವನದಾಗ ಕನ್ಯಾ ಪಕ್ಷರಾಗೋ ಪಾರಿ ಬರ್ತದ. ಬರೀ ಕೇವಲ ಕನ್ಯಾ ಪಕ್ಷದವರಷ್ಟೇ ಕನ್ಯಾ ಪಕ್ಷದವರಾಗಂಗಿಲ್ಲ, ವರಪಕ್ಷದವರೆಗೂ ಕನ್ಯಾ ಪಕ್ಷ ಆಗೋ ಪಾರಿ ಬರ್ತದ. ದೇವರಿಗೆ ಬಿಟ್ಟಿಲ್ಲ. ಅದೇ ಯಾದವರೇ 2 ಪಕ್ಷ ಆಯಿತು. ಆಗಿ ರುಕ್ಮಿಣಿನ ಕರ್ಕೊಂಡ್ರು, ಕೃಷ್ಣನ ಮನೆಗೆ ಬಂದರು. ನಿತ್ಯದಲ್ಲಿ ದೇವರ ಜೊತೆಗೆ ಇರುವ ರುಕ್ಮಿಣಿಯನ್ನು ತೋರಿಸ್ಲಿಕ್ಕೆ ಬಂದಾರ. ತೋರಿಸು ಮುಂದಾಗ ಒಂದು ಕರಾರ್ ಹಾಕಿದರು. ಏನು? ಭಾರಿ ದೊಡ್ಡ ದೊಡ್ಡ ಕರಾರಲ್ಲ, ಸಣ್ಣ ಕರಾರ. ಏನಂದ್ರು? ಆರ್ಯ ಗೌರವಾರ್ಥದೊಳಗೆ ಸ್ವಭಾರ್ಯ ಯದಿ ಭಾರಕಾರ್ಯ ನಯೋಪದೇಶ ನ ಪುನಃ ಕದಾಪಿ ಏನಾಂ ನ ತ್ಯಜೇತ್. ನಮ್ಮ ಮಗಳು ನಿಮ್ಮ ಮಗನನ್ನ ಒಪ್ಪಬೇಕಾದರೆ ನಮ್ಮ ಮಗಳಿಗೆ ಯಾವ ಜೀವನದೊಳಗೆ ದೊಡ್ಡ ಕೆಲಸ ಹಚ್ಚಬಾರದು.
ಯದಿ ಬಹಳ ಕಾರ್ಯ ದೊಡ್ಡ ಕೆಲಸ ಹಚ್ಚಬಾರದು. ದುರ್ದಶಲಸ ಪ್ರಾಸಾದ ಶೋಭಂ ಹರೇಹೆ ಸ್ವರ್ಣಾದ್ರಿ ಚಿತಿ ರತ್ನ ಧಾನ್ಯ ಲವಣ ಲೆಕ್ಕ ಹೇಳ್ಕೊತ ಹೊಂಟ್ರು. ಇವ್ರಿಗೆ ಬರ್ಕೊಳಿಕ್ಕೂ ಆಗೋದು ಯಾದಿ, ಬರ್ಕೊಳಿಕ್ಕೂ ಆಗೋದು. 14 ಲೋಕಾತ್ಮಕವಾದ ಬ್ರಹ್ಮಾಂಡವೇ ನಮ್ಮ ಮನೆ. ಸ್ವರ್ಣಾದ್ರಿ ಅಂದ್ಬಿಟ್ರು, ಬಂಗಾರದ ಮೇರು ಪರ್ವತ ನಮ್ಮ ಮನೆ ಆಗದ. ಎಷ್ಟು ತೊಲಿ ಹಾಕ್ತೀರ ಅಂತ ಕೇಳೇ ಬ್ಯಾಡ್ರಿ. ಸ್ವರ್ಣಾದ್ರಿ ಫುಲ್ ಸ್ಟಾಪ್ ನಿಂದಿರಿಸ್ಬಿಟ್ರು. ಚಿತಿ 50 ಕೋಟಿ ವಿಸ್ತಾರಾತ್ಮಕವಾದ ಬ್ರಹ್ಮಾಂಡವೇ ನಮ್ಮ ಹೊಲ. ಉತ್ತಾರಿ ಎಲ್ಲ ನಮ್ಮ ಹೆಸರಲ್ಲೇ ಅವ. ರತ್ನ ಏನು, ಉಂಗುರದೊಳಗ ಹಳ್ಳಿ ರತ್ನದ ಹಾಕ್ತೀರ ಅಂತ ಕೇಳಬೇಡ್ರಿ, ಅದು ಪರ್ವತ. ಹಾಲು ಎಷ್ಟು ಲೀಟರ್ ಅಂತ ಕೇಳಬೇಡ್ರಿ, ಸಮುದ್ರ. ಮೊಸರು ಸಮುದ್ರ, ತುಪ್ಪ ಸಮುದ್ರ, ಎಲ್ಲ ಸಮುದ್ರದ ಲೆಕ್ಕ ಹೇಳ್ಬಿಟ್ರು. ಇಷ್ಟೇನು ನಮ್ಮ ಮನ್ಯಾಗ ಸಂಪತ್ತದಲ್ಲ, ಇದ್ದು ಸಂಪತ್ತನ್ನ ನಿಮ್ಮ ಮಗಳು ನೋಡಿದ್ರೆ ಸಾಕು, ಮಾಡೋದು ಬೇಡ. ಅನಾದಿ ಕಾಲದಿಂದ ದೇವರ ಮನೆಯಲ್ಲಿ ಇದ್ದ ನಿತ್ಯ ಮುಕ್ತಳಾದ ಮಹಾಲಕ್ಷ್ಮೀ ದೇವಿಗೆ ಪರಮಾತ್ಮನ ಸಂಪತ್ತು ಪೂರ್ಣ ನೋಡ್ಲಿಕ್ಕಾಗಿಲ್ಲ. ಎಲ್ಲ ಫೈಲ್ ತಿರುಗಿಸಿದ್ಲು. ರಿಸರ್ವ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ ಎಲ್ಲ ತಿರುಗಿಸಿದ್ರು ಯಾವ ದಂಡಿಗೆ ಹತ್ತಲಾಗ್ಯಾವ. ನೋಡಿದಂಗೆ ಹೊಸವೇ ಸಿಗ್ಲಿಕ್ಕತ್ತಾವ, ಯಾವುದೂ ಹರಿದಿಲ್ಲೇ ಇಲ್ಲ. ಅದಕ್ಕೆ ಬಗೆ ಬಗೆಯ ನೂತನವ ಕಾಣುತ್ತ. ಈ ಶಬ್ದದ ಅರ್ಥ ಇಷ್ಟು. ಅದಕ್ಕೆ ಹೇಳ್ತಿಲ್ಲ, ಪುರಾಣದ ಹಿನ್ನೆಲೆಯ ಕಥೆಗಳ ಸ್ಪಷ್ಟೀಕರಣ ಇಲ್ಲದೆ ಹೋದರೆ ಹರಿಕಥಾಂಸಾರದ ಒಂದು ವಾಕ್ಯವು ಜೀವನದಲ್ಲಿ ಸರ್ವಥಾ ಸ್ಪಷ್ಟ ಆಗುವುದಿಲ್ಲ. ಎಷ್ಟಿದ್ದು ನೋಡಿದ್ರು ಸಹ. ಹೌದಾ? ಇಂಥ ದೇವರಿಗೆ ಮುಹೂರ್ತ ಹುಡುಕ್ಬೇಕು. ಯಾವ ತಿಂಗಳ? ಜುಲೈ ತಿಂಗಳ 8ನೇ ತಾರೀಕು 19. ವಾರ ಯಾವುದು? ರವಿವಾರ. ಮಾಸ ಯಾವುದು? ಆಷಾಢ ಮಾಸ. ನಮಗೆ ಆಗಿ ಬಂದಿಲ್ಲ. ನೋಡುವುದು ಹುಟ್ಟಿದವರಿಗೆ. ಇಬ್ಬರು ಹುಟ್ಟದೇ ಇದ್ದದ್ದಕ್ಕೆ ಭಗವಂತನೂ ನಿತ್ಯ ಮುಕ್ತ, ಮಹಾಲಕ್ಷ್ಮೀ ದೇವಿಯು ನಿತ್ಯ ಮುಕ್ತರು. ಅವರಿಗೆ ನಿತ್ಯ ಮುಹೂರ್ತ, ಅವರಿಗೆ ಪ್ರತ್ಯೇಕವಾಗಿ ಮುಹೂರ್ತವನ್ನು ಹುಡುಕಬಾರದು, ನೋಡಬಾರದು, ಮಾಡಬಾರದು.